ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಲಖಮಾಪುರ ಗ್ರಾಮದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕೊಪ್ಪಳ ಶ್ರೀ ಕಾರ್ಗಿಲ್ ಮಲ್ಲಯ್ಯ ಅಂಗವಿಕಲರ ಸಂಘ ಅಳವಂಡಿ ಸಹಯೋಗದಲ್ಲಿ ರಾಷ್ಟ್ರೀಯ ಫ್ಲೋರೋಸಿಸ್ ತಡೆ ಹಾಗೂ ನಿಯಂತ್ರಣ ಕುರಿತು ಜಾನಪದ ಸಂಗೀತ, ಬೀದಿ ನಾಟಕ ಪ್ರದರ್ಶನ ಮೂಲಕ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಸಮುದಾಯ ಆರೋಗ್ಯಾಧಿಕಾರಿಗಳಾದ ಮಹೇಶ್ ಮಾತನಾಡಿ, ಫ್ಲೋರೋಸಿಸ್ ಎಂದರೆ ಫ್ಲೋರೈಡ್ ಅಂಶದಿಂದ ದೇಹದಲ್ಲಿ ಉಂಟಾಗುವ ಒಂದು ಅನಾರೋಗ್ಯದ ಬೆಳವಣಿಗೆ. ಇದರಿಂದ ದಂತ ಮತ್ತು ಮೂಳೆಗಳ ತೊಂದರೆ ಆಗ್ತದೆ. ಸಾಮಾನ್ಯವಾಗಿ ಕುಡಿಯುವ ನೀರು, ಆಹಾರ, ಕೆಲವು ಔಷಧಿಗಳ ಸೇವನೆ ಹಾಗೂ ಕಾರ್ಖಾನೆಗಳಿಂದ ಹೊರಹೊಮ್ಮುವ ಧೂಳು ಮತ್ತು ಮುಂತಾದವುಗಳಿಂದ ಫ್ಲೋರೈಡ್ ದೇಹದೊಳಗೆ ಪ್ರವೇಶಿಸುತ್ತದೆ. ಇಂತಹ ನೀರಿನಲ್ಲಿ ವಿಷಪೂರಿತ ರಾಸಾಯನಿಕ ವಸ್ತುಗಳು ಕರಗ್ತವೆ. ಇಂತಹ ನೀರನ್ನು ಸೇವಿಸಿದಾಗ ದೇಹದ ಆರೋಗ್ಯ ಹದಗೆಟ್ಟು ನಾನಾ ದುಷ್ಪರಿಣಾಮಗಳಾಗಿ ಕೆಲವೊಮ್ಮೆ ಗುಣಪಡಿಸಲು ಆಗದಂತಹ ಕಾಯಿಲೆಗಳು ಬರ್ತವೆ. ಅಂತಹ ಕಾಯಿಲೆಗಳಲ್ಲಿ ಒಂದು ಫ್ಲೋರೋಸಿಸ್ ಕಾಯಿಲೆಯಾಗಿದೆ. ಆದ್ದರಿಂದ ತಾವು ಶುದ್ಧ ನೀರು ಬಳಕೆ ಮಾಡಬೇಕು ಹಾಗೂ ಆರೋಗ್ಯ ಕೇಂದ್ರ ಸೇವೆ ಪಡೆಯುವ ಮೂಲಕ ಸಮಾಜದಲ್ಲಿ ಆರೋಗ್ಯವಂತ ಜೀವನವನ್ನು ನಡೆಸಬೇಕು ಅಂತ ಹೇಳಿದರು. ಇನ್ನು ಜಾನಪದ ಸಂಗೀತ, ಬೀದಿ ನಾಟಕ ತಂಡ ಶ್ರೀ ಕಾರ್ಗಿಲ್ ಮಲ್ಲಯ್ಯ ಅಂಗವಿಕಲರ ಸಂಘ ಅಳವಂಡಿ, ಕಲಾವಿದರಾದ ವೀರೇಶ ಹಾಲಗುಂಡಿ, ಸಿದ್ದಲಿಂಗಯ್ಯ ಗೊರ್ಲೆಕೊಪ್ಪ, ಸಿದ್ದಲಿಂಗಮ್ಮ ಹಾಲಗುಂಡಿ, ಶಿವಲಿಂಗಮ್ಮ ಹಲಗಿ, ಮಹದೇವಪ್ಪ ಐನಕ್ಕನವರ್, ನಾಗರಾಜ ಕಂಕಿ, ವಿರೂಪಾಕ್ಷಿ ಅಭಿನಯದ ಮೂಲಕ ರಾಷ್ಟ್ರೀಯ ಫ್ಲೋರೋಸಿಸ್ ತಡೆ ಹಾಗೂ ನಿಯಂತ್ರಣ ಕುರಿತು ಬೀದಿ ನಾಟಕ ಪ್ರದರ್ಶನದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಒಎಸ್ಪಿ ಕಟ್ಟಿಮನಿ, ಗ್ರಾಮೀಣ ಭಾಗದ ಜನರು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಸೇವೆಗಳ ಹಾಗೂ ಇಲಾಖೆಯ ಮಾಹಿತಿ, ಮಾರ್ಗದರ್ಶನ ಪಡೆದು ತಮ್ಮ ಅನಾರೋಗ್ಯ ಸುಧಾರಿಸಿ ಉತ್ತಮ ಗುಣಮಟ್ಟದ ಆರೋಗ್ಯವಂತ ಜೀವನ ಕಟ್ಟಿಕೊಳ್ಳಲು ಸಲಹೆಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ಲಿಂಗಪ್ಪ ಗುರಿಕಾರ, ರೇಷ್ಮಾ ಬೇಗಂ, ಫಕೀರೇಶ, ಸಮುದಾಯ ಆರೋಗ್ಯಾಧಿಕಾರಿ ಮಹೇಶ, ಆಶಾ ಕಾರ್ಯಕರ್ತೆ ಸುಮಿತ್ರಾ, ಬಸಮ್ಮ, ಅಂಗನವಾಡಿ ಕಾರ್ಯಕರ್ತೆಯರಾದ ಯೋಗೇಶ್ವರಿ, ಶರಣಮ್ಮ ಹಾಗೂ ಗ್ರಾಮದ ಹಿರಿಯರು, ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಚೆನ್ನಯ್ಯ ಹಿರೇಮಠ, NKS TV4, ಕೂಕನೂರು. ಈ ವೇದಿಕೆ ಮೇಲೆ ಆಶೀರ್ವಾದ ಅಧ್ಯಕ್ಷರು, ನನ್ನ ಸಹೋದರ ಸಮರಾಗಿದ್ದಂಥ ಗುರುಕಾರ್ ಸಾರ್ ಅವರೇ, ಅಧ್ಯಕ್ಷರವರೇ, ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ವೈದ್ಯಾಧಿಕಾರಿಯಾದಂಥ ಮಹೇಶ್ ಡಾಕ್ಟರ್ ಅವರೇ, ಗ್ರಾಮದ ಆಶಾ ಕಾರ್ಯಕರ್ತರವರೇ, ಕಲಾತಂಡದ ಕಲಾಬಳಗದವರೇ, ಅಂಗನವಾಡಿ ಕಾರ್ಯಕರ್ತೆಯರೇ ಮತ್ತು ಸಮಾಜದ ಎಲ್ಲ ಸಮಾಜದ ಊರಿನ ನಾವು ತಿಮ್ಮಣ್ಣವು ನಿಂಗಣ್ಣ ಬಂದಾದ ಸೋಪಾನ. ಊರು ಸುತ್ತ ಸ್ವಚ್ಛಿರಬೇಕು, ಮನೆ ಮುಂದೆಲ್ಲ ಗಿಡ ನೆಡಬೇಕು. ಊರ ತುಂಬಾ ಸ್ವಚ್ಛಿರಬೇಕು, ಮನೆ ಮುಂದೆ ಗಿಡ ನೆಡಬೇಕು. ಶುದ್ಧ ನೀರು ಕುಡಿಯಬೇಕು, ವಿದ್ಯಾಬುದ್ಧಿ ಕಲಿಯಬೇಕು. ಕುಡಿಯಬೇಕು, ವಿದ್ಯಾಬುದ್ಧಿ ಕಲಿಯಬೇಕು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ನಿಮ್ಮ ಆರೋಗ್ಯ ಜೀವನಗಳಂತ. ನೀವೇನ್ ಮಾಡಕತ್ತೀರಿ? ಮನೆಯವರು ಮುಸ್ರಿ ತಂದು ತಿಕ್ಕತ್ತೀರಿ. ಮುಸ್ರಿ ಮತ್ತೆ ಚಿಕ್ಕನ ಅಂಗಳ ಬಿಟ್ಟು ದೌದ್ ಬಿಟ್ಟು ನೀರ್ ಬಿಟ್ಟು ಮತ್ತೆ ಅಲ್ಲಪ್ಪ, ನೀನು ಕಾಲಲ್ಲಂತಲ್ಲ ದೋಣಿ ಕಾಲ್ ತಗೊಳತ್ತ ಚೆರಿಗೆ ತುಂಬ್ಕೊಂಡು ಬೇರೆ ಕಡೆಗೆ ಹೋಗಿ ಕಲ್ಲು ತಲೆ ತಗೋಬೇಕು. ಚೆರಿಗೆ ತಂದಿಲ್ಲ ನಾವು ಅಲ್ಲಪ್ಪ, ನೀವು ಒಟ್ಟಿಗೆ ಏನು